ಹಲೋ ನಮಾಮಿ ವಿಘ್ನೇಶ್ವರ ಪದ ಪಂಕಜಯ ನಮ ಶಾಲೆಯ ವಿದ್ಯಾರ್ಥಿನಿಯರು ಆಗಮಿಸಬೇಕು. ಅವರಿಗೆ ಹಿಂಬಾಲಕರಾಗಿ ಮುಖ್ಯ ಅತಿಥಿ ಶಿಕ್ಷಕರಾದಂತ ಕೊಟ್ಟಪ್ಪ ಹಾಗೂ ಹೊನ್ನಪ್ಪ ಅವರು ಸಾಥ್ ನೀಡುತ್ತಿದ್ದಾರೆ. ಅರಿಯಲಾಗದು
ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀತ ಎಲ್ಲರೂ ಚಪ್ಪಲಿಯನ್ನು ಕೊಟ್ಟು ಮುಖಾಂತರ
ಕಾರ್ಯಕ್ರಮದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಇಲ್ಲಿ ವೇದಿಕೆ ಮೇಲೆ ಗಲಿಬಿಲಿ ಯಾರು ಮಾಡುವರೆ ದಯವಿಟ್ಟು ಆತ್ಮೀಯರ ತುಂಬಿರುವ ಸ್ವಾಗತನ ಈ ಸಂದರ್ಭದಲ್ಲಿ ಬಯಸುತ್ತಿದ್ದೆವು. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಊರಿನ ಹಿರಿಯರಾದಂತಹ ಶ್ರೀಯುತ ಲಿಂಗಪ್ಪಾಜಿ ಬಣಕಾರ್ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯರ ತುಂಬಿರುವ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸುತ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಗುರುರಾಜ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದಂತಹ ಶ್ರೀಯುತ ದುರ್ಗಪ್ಪನವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೂರ ಸದಸ್ಯರಾದಂತಹ ಶ್ರೀಮತಿ ನೇತ್ರಾವತಿ ಚಂದ್ರಪ್ಪನವರು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಇನ್ನೂರ ಸದಸ್ಯರಾದಂತಹ ಸ್ನೇಹಿತರಾದಂತಹ ಶ್ರೀಯುತ ಮಂಜುನಾಥ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ದಾತ್ಮಳ್ಳಿ ಕೆಂಚಪ್ಪರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೂರ ಸದಸ್ಯರು ನಮ್ಮ ಕ್ಷೇತ್ರದ ಸಮಾನವಾದಂತಹ ಶ್ರೀಯುತ ಮೆಟ್ಟಿ ನಾಗರಾಜ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸಿದ್ದಪ್ಪನವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೂರ ಸಹಾಯಕರನ್ನು ಚಂದ್ರಪ್ಪನವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಆಸೀನರಿರುವಂತಹ ನಮ್ಮ ಶಾಲೆಯ ಅಷ್ಟಂಶ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೀನಿ. ನಿರ್ದೇಶಕರಾಗಿ ಆಗಮಿಸಿರ್ತಕ್ಕಂಥ ಉಚ್ಚಂಗಿದುರ್ಗದ ಪರಶುರಾಮಪ್ಪ ಇವ್ರಿಗೂ ಕೂಡ ರಾಮಪ್ಪ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನ ದಯವಿಟ್ಟು ಹೊರಗೆ ಸ್ವಾಗತ ಭಾಷಣ ಮುಗಿತು. ಯಾರು ಶಾಲಾ ಆರೋಗ್ಯಗಳು ಎಲ್ಲರೂ ಹೊರಗೆ ಹೋಗ್ಬೋದು. ಎಲ್ಲ ಸ್ವಾಗತ ಭಾಷಣ ಮುಗಿದು ಆರಣ್ಯ ಕಾಲ ಅದು ಶಾಲಾ ಕಾಲ ಆಯ್ತು. ಇನ್ನೆಲ್ಲರೂ ಹೊರಗೆ ಓಬಳಾಪುರ ಮತ್ತು ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರಿಗೆ MLA ಪರವಾಗಿ ಎಂದ ಲತಾ ಮಲ್ಲಿಕಾರ್ಜುನ ಪರವಾಗಿ ಮತ್ತು ನನ್ನ ಪರವಾಗಿ ನಿಮಗೆಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಕಾರಣಾಂತರದಿಂದ ಶಾಸಕರು ಈ ಕಾರ್ಯಕ್ರಮಕ್ಕೆ ಈ ಒಂದು ಉದ್ಘಾಟನೆಗೆ ಬರಬೇಕಾಗಿತ್ತು. ಬೇರೆ ಕಾರ್ಯಕ್ರಮ ಅವ್ರಿಗೆ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ. ಅವ್ರ ಪರವಾಗಿ ನಾ ಇವತ್ತಿನ ದಿವಸ ಬಂದು ನಿಮ್ಮನ್ನೆಲ್ಲ ನೋಡೋ ಒಂದು ಭಾಗ್ಯ ನನಗೆ ಬಂದಿದೆ. ಈಗಾಗಲೇ ಸಮಯ ಭಾಳ ಆಗಿರೋದ್ರಿಂದ ನಮ್ಮ ಯುವಕರು ಮತ್ತು ಮಹಿಳೆಯರು ಭಾಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದು ನಾಟಕ ಯಾವ ರೀತಿ ಆಗುತ್ತೆ ಅಂಥೇಳಿ. ಆಮೇಲೆ ನಮ್ಮ ಸಂಗೀತ ಮೇಷ್ಟ್ರು ಕೂಡ ಆದಷ್ಟು ಬೇಗ ಇದು ಕಾರ್ಯಕ್ರಮ ಶುರು ಮಾಡಿ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತ ಮಾಡ್ತಿದ್ದಾರೆ. ಈ ಊರಿಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ 3-4 ಬಾರಿ ಬಂದಿದ್ದೀನಿ. ಸಾಕಷ್ಟು ನಮ್ಮ ಮೂಲಭೂತ ಸೌಕರ್ಯಗಳು, ರಸ್ತೆಗಳಿರ್ಬೋದು, ನೀರಿಂದಿರ್ಬೋದು ಎಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನು ಏನಾದರೂ ನಿಮ್ಮಲ್ಲಿ ಬೇಕೆಂದರೆ ನೀವು ಯಾರಾದ್ರೂ ನೇರವಾಗಿ ನಮ್ಮ ಕಚೇರಿ ಬಂದು ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ನಮ್ಮಲ್ಲಿ ಕೇಳಿಕೊಂಡ್ರೆ ನಾವು ಆದಷ್ಟು ಪ್ರಾಮಾಣಿಕವಾಗಿ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಶಾಸಕರ ನಿರ್ದೇಶನ ಮೇರೆಗೆ ಅವರು ಕೊಟ್ಟಿರ್ತಕ್ಕಂಥ ಮಾತು ಪ್ರಕಾರ ನಾನು ಇವತ್ತು ಬಂದಿದ್ದೀನಿ. ಈಗ ಅವರು ಈ ಒಂದು ಇದಕ್ಕೆ
ಈ ಒಂದು ನಾಟಕಕ್ಕೆ ಅವರು 10,000 ರೂಪಾಯಿ ದೇಣಿಗೆ ಕೊಡ್ಲಿಕ್ಕೆ ನನಗೆ ಹೇಳಿದ್ದು. ಅದೇ ರೀತಿ ನಿಮ್ಮೆಲ್ಲರ ಮುಂದೆ ಅವ್ರಿಗೆ 10,000 ರೂಪಾಯಿ MLA ಅವರು ಕೊಟ್ಟು ಕಳಿಸಿದ್ದಾರೆ. ನಾನು ಈ ಕಾರ್ಯಕ್ರಮ ನೀಡ್ತಾ ಇದ್ದೀನಿ. ನಿಮ್ಗೆಲ್ಲರೂ ಈ ಆಲೆನೇ ನಮ್ಮನ್ನು ಕರೆಸಿ ಇಷ್ಟೊಂದು ಸಂತೋಷವಾಗಿ ಬರಮಾಡಿಕೊಂಡು ನಮಗೆಲ್ಲ ಸನ್ಮಾನ ಮಾಡಿದ್ದು ನಿಮಗೆಲ್ಲ ಒಂದು ಧನ್ಯವಾದ ಹೇಳ್ತಾ ಒಂದು ಅಧ್ಯಕ್ಷ ಆಯ್ತು ಏನಿಲ್ಲ ಅವರಿಗೆ ತುಂಬ ನಮ್ಮ ಧನ್ಯವಾದಗಳು. ಈಗ ನಮ್ಮ ಪೂಜ್ಯರು ಈ ಒಂದು ಇದ್ರ ಬಗ್ಗೆ ಒಂದು ಮಾತಾಡ್ತಾರೆ ಅಂತ ಹೇಳಿ ಆಶೀರ್ವಾದ ನೀಡ್ತಾರೆ ಅಂತ ಹೇಳಿ ನಾನು ನೋಡ್ತೀನಿ. ಪ್ಲೀಸ್ ಮಾತಾಡುವಾಗ ಮ್ಯೂಸಿಕ್ ಹಾಕ್ಬಾರ್ದಪ್ಪ. ಸರ್ ಮಾತಾಡ್ತಾರ, ನೀವು ಹಂಗಾಗ್ತೀರಿ. ಶ್ರೀ ಗುರು ಪರಬ್ರಹ್ಮಣೇ ನಮಃ. ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನ ವಿತ್ತಹೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹೊಸ ಓಬಳಾಪುರ ಗ್ರಾಮದಲ್ಲಿ ಇವತ್ತು ವಿಶೇಷವಾಗಿ ರಾಮನವಮಿಯ ನಿಮಿತ್ತವಾಗಿ ಇವತ್ತು ರಾಮನ ಬಂಟ ಹನುಮಂತ ಯಾಗೋ ಹಾಗೆ ನಮ್ಮ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ರಾಮನ ಬಹರಾಗಿ ಎಲ್ಲರೂ ಕೂಡ ರೈತರು ಒಗ್ಗಟ್ಟಾಗಿ ಇವತ್ತು ಇಂತಹ ನಾಟಕವನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಈ ಗ್ರಾಮಕ್ಕೆ ಇನ್ನೂ ಹೆಚ್ಚಿನವಾಗಿ ಕಲಾವಿದರು ಬೆಳೆಯಲಿ. ಈ ಗ್ರಾಮಕ್ಕೆ ಇನ್ನೂ ಮಳೆ ಬೆಳೆಯಲಿ, ಸಮೃದ್ಧಿಯಾಗಿ ಎಲ್ಲ ರೈತರು ಸುಖವಾಗಿ ಬಾಳಿ ಇಂಥ ನಾಟಕವನ್ನು ವರ್ಷಕ್ಕೆ ವರ್ಷ ಚೆಂದಾಗಿ ಆಡಲಿ ಅಂತ ಎಲ್ಲ ಹಾರೈಸಿ, ಎಲ್ಲರೂ ಕೂಡ ಏನೇ ಕಲಾವಿದರು ತಪ್ಪುಗಳನ್ನ ಮಾಡಿದರೆ ಎಲ್ಲರೂ ಕೂಡ ಕ್ಷಮಿಸಿ. ಯಾಕಂದರೆ ಸಮಯ ಭಾಳ ಆಗಿದೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನೇ ಒತ್ತಡಗಳಿದ್ರು ಕೂಡ ಏನೇ ಗೊಂದಲಗಳಿದ್ರು ಕೂಡ ಎಲ್ಲ ನಿಮ್ಮ ಮಕ್ಕಳು ನಿಮ್ಮ ಗ್ರಾಮದವ್ರು ಮಾಡಾರಂತ ಸುಧಾರಿಸ್ಕೊಂಡು ಎಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿತ ಅಂತ ಹೇಳಿ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಹೊಂದಿಸಿ ಈಗ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಸ್ವಾಮೀಜಿ ಸಮೇತರಾಗಿ ಎಲ್ಲ ಅತಿಥಿ ಗಣ್ಯಮಣಿಯರಿಗೂ ಈ ಕಾರ್ಯಕ್ರಮಕ್ಕೆ ಅನಂತಪೂರ್ವಕ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಬೇಕೊಡ್ತಾ ಇದ್ದೇವೆ. ಹಾಗೂ ನಾಟಕದ ವಿಶೇಷ ಆವರಣದಲ್ಲಿ
ನಮ್ಮ ತಾಯಿಗೆ ಅದೆಷ್ಟೇ ಕಷ್ಟ ಬಂದ್ರು ಕಾಪಾಡೋ ತಾಯಿ ನೀವೇ ತಾಯಿ. ಯಾಕಂದ್ರೆ ರೈತರು ಎಷ್ಟು ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆ ಬೆಳೀತಾರೆ. ಆದ್ರೆ ಈ ಸಲ ಮಳೆರಾಯ ಮಳೆ ಸುರಿಸಲಿಲ್ಲ ಅಂದ್ರೆ ನಮ್ಮಂತ ಅಣ್ಣ ತಮ್ಮಂದಿರ ಬಾಡು ಏನಾಗಬೇಕು ತಾಯಿ. ಅದಕ್ಕೆ ನಿಮಗೆ ಭಕ್ತಿಯಿಂದ ಬೇಡ್ಕೊಳ್ಳೋದೇನಂದ್ರೆ ಆದಷ್ಟು ಬೇಗ ಮಳೆ ಸುರಿಸಿ ಈ ರೈತರ ಬಾಳು ತಂಪಾಗಿಸುವಂತ ಮಾಡುವ ಭಾರ ನಿಮಗೆ ಕೊಡಿದೆ ತಾಯಿ, ನಿಮಗೆ. ದಿನೇಶ್ ನಿರ್ಮಲಾ, ತಂಗಿ ನಿರ್ಮಲಾ. ಯಾರು? ಓ ಅಣ್ಣ, ಹೊಲದಿಂದ ಈಗ ಬಂದೇನಣ್ಣ? ಹೌದಮ್ಮ, ಹೊಲಕ್ಕೆ ಹೋಗಿ ಬಂದೆ. ಹೊಲದಲ್ಲಿ ಹೋಗಿ ಕುಳಿತುಕೊಂಡು ಬತ್ತಿದ ಪೈರನ್ನು ನೋಡಿದರೆ ರೈತನ ಒಡಲಿಗೆ ಬೆಂಕಿ ಇಟ್ಟಂತಾಗುತ್ತದಮ್ಮ, ಬೆಂಕಿ ಇಟ್ಟಂತಾಗುತ್ತೆ. ಅಣ್ಣ, ಈ ಸರ್ತಿ ಮಳೆ ಬಂದಿಲ್ಲ ಅಂತ ನಿನ್ ಮನಸ್ಸಿಗೆ ಇಷ್ಟೊಂದು ಬೇಸರ ಮಾಡ್ಕೋಬೇಡ ನೋಡ. ಒಂದಲ್ಲ ಒಂದು ಸರಿ ಆ ರೈತನ ಕೂಗು ಖಂಡಿತ ಆ ಮೇಘರಾಜನ ಕಿವಿಗೆ ಮುಟ್ಟೆ ಮುಟ್ಟುತ್ತಾನೆ. ಪ್ರಯೋಜನವಿಲ್ಲಮ್ಮ ತಂಗಿ. ಸತ್ತ ಮೇಲೆ ಅರಿದರೇನು, ಸತ್ತ ಎಣಕ್ಕೆ ಶೃಂಗಾರ ಮಾಡಿದರೇನು, ಯಾವುದಕ್ಕೂ ಪ್ರಯೋಜನವಿಲ್ಲ. ದಿನನಿತ್ಯ ರೈತರ ಆತ್ಮಹತ್ಯೆ ಸರಣಿ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಕೂಡ ನೇಣಾಕಿಕೊಂಡು ಸಾವಿಗೆ ಶರಣಾಗಬೇಕು ಎನಿಸುತ್ತದಮ್ಮ, ಸಾವಿಗೆ ಶರಣಾಗಬೇಕು. ಅಣ್ಣ, ಎಂತ ಹೇಳಿದ್ರು ನಮ್ಮ ಮಾತನ್ನ ಆಡ್ತಿರುವಣ್ಣ. ನೀನು ಕೈ ಕೊಟ್ಟಿರು ಸಾವಿಗೆ ಶರಣಾಗಬೇಕೆ? ಸಾಲಕ್ಕೆ ಏನು ಹಾಕಿಕೊಳ್ಳುವನು ಗಂಡಸು ಅಲ್ಲಣ್ಣ, ನರಸತ್ತ ನಾವು ಮಾಡ್ದ. ದೇವರು ವಜ್ರ ಕಾಯಂತ ದೇಹ ಕೊಟ್ಟಿದ್ದಾನೆ. ಈ ಊರಲ್ಲಿ ಆಗದಿದ್ದರೂ ಇನ್ನೊಂದು ಊರಿಗೆ ಹೋಗಿ ಆದರೂ ದುಡಿದು ಜೀವನ ಸಾಗಿಸೋಣ. ಶಂಕರ, ಎಲ್ಲಿ ಹೋಗಿ ದುಡಿದರೇನಪ್ಪ? ಹಗಲಿರುಳು ದುಡಿದರೂ ಹೊಟ್ಟೆಗೆ ಬಟ್ಟೆಗೆ ಮಾತ್ರ ಸಾಲುತ್ತಿಲ್ಲ. ಇನ್ನು ಸಾಲ ಹರಿದುಕೊಳ್ಳುವುದು ಹೇಗೆ? ಅಣ್ಣ, ಸಾಲಕ್ಕೆ ಚಿಂತಿಸಿ ಸಣ್ಣಾಗಿ ಸೊರಗಬೇಡ. ನಮ್ಮ ಭಾರತ ದೇಶವೇ ಸಾಲಕ್ಕೆ ಸಿಲುಕಿರುವಾಗ ಇನ್ನು ನಮ್ಮಂತ ರೈತರು ಸಾಲ ಮಾಡೋದು ತಪ್ಪೇ. ನೋಡೋಣ, ಸಾಲ ಮಾಡಿದವನು ಹರಿದು ಸಾಯಲಿಲ್ಲ, ಗಳಿಕೆ ಮಾಡಿದವನು ಕಟ್ಟಿಕೊಂಡು ಸಾಯಲಿಲ್ಲ. ಜೀವನ ಇರೋವರೆಗೂ ಇನ್ನೊಂದು ಊರಿಗೆ ಹೋಗಿ ಆದರೂ ದುಡಿದು ಸಾಲ ತೀರಿಸೋಣ. ಅಣ್ಣ 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 ಕೈಯಲ್ಲಿ ಏನಿದೆ ಅಣ್ಣ? ಈ ತಂಗಿಗೇನೋ ಹುಡುಗರು ತಂದಿದ್ದೀರ ಅಲ್ವಾ ಅಣ್ಣ? ಹೌದಮ್ಮ ತಂಗಿ, ನಿನಗಾಗಿಯೇ ತಂದಿದ್ದು. ಏನು ತಂದಿದೆಯೋ ಶಂಕರ್ ತಂಗಿಗೆ? ಅಣ್ಣ, ಒಬ್ಬರ ಹೆಣ್ಣು ಮಕ್ಕಳು ಇದ್ದರೆ ಅವಳಿಗೆ ಹೊಸ ಸೀರೆ ಉಡಿಸಿ ಅವಳ ಮನಸ್ಸನ್ನು ಆನಂದ ಪಡಿಸಬೇಕಂತೆ. ಅದಕ್ಕೆ ಊರಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆ ಮಾಡಿದರು. ನಾವು ಕೂಡ ನಮ್ಮ ತಂಗಿಗೆ ಹೊಸ ಸೀರೆ ಉಡಿಸಿ ಈ ನನ್ನ ಮಗನ ಹೆಂಡತಿ ದಿನ ಆನಂದವಾಗಿ ಇಡಬೇಕಂತ ಸೀರೆ ತೆಗೆದುಕೊಂಡು ಬಂದೆ. ಹೋಗೋಣ ಹೋಗೋಣ ನೋಡೋಣ. ಅಲ್ಲ, ಹೋಗಿ ಹೋಗಿ ಇಷ್ಟೊಂದು ರೇಟಿನ ಸೀರೆ ತಂದಿದೆಯಲ್ಲ, ಇದೇ ಇಟ್ಟಿದ್ರೆ ನನಗೊಂದು ವಾರ ಊಟಕ್ಕಾಗ್ತಿದಲ್ಲ. ಹೊಚ್ಚಮ್ಮ, ನಿನ್ನ ಸಂತೋಷಕ್ಕಿಂತ ಒಟ್ಟಿಗೆ ಊಟ ಹಾಕಿಕೊಳ್ಳುವುದೇ ಹೆಚ್ಚಂದೆ. ನೋಡಮ್ಮ, ಒಟ್ಟಿಗೆ ಇರದಿದ್ದರೆ ಈ ಸಮಾಜಕ್ಕೆ ಗೊತ್ತಾಗೋದಿಲ್ಲ. ಆದರೆ ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡದಿದ್ದರೆ ಈ ಸಮಾಜ ಏನೆನ್ನುತ್ತದೆ ಗೊತ್ತೇನಮ್ಮ? ಇಬ್ಬರು ಅಣ್ಣಂದಿರು ಇದ್ದರು ಕೂಡ ತಂಗಿಗೆ ತಂದು ಒಂದು ಸೀರೆ ಉಡಿಸುವಕ್ಕೆ ಮಾತ್ರದ ನಾ ಮಾಡ್ತಾರಂದು ಏಕಾಗಿ ನಗುತ್ತಾರಮ್ಮ, ಏಕಾಗಿ ನಗುತ್ತಾರೋ. ನೋಡೋಣ, ಈ ಸಮಾಜ ಸಾಕಷ್ಟು ಮಾತಾಡೋದು, ಆದ್ರೆ ಆ ಮಾತಿಗೆಲ್ಲ ನಾವು ಕಿವಿ ಕೊಡಬಾರ್ದು. ಏನಾಗ ನಮ್ಮಣ್ಣ ಎಂತನಂತ ನನಗೆ ಗೊತ್ತು. ನಮ್ಮಣ್ಣ ತನ್ನ ತಂಗಿಗೆ ಬಂಗಾರದಂತೆ ಸಾಕಿದ್ದ ನಡ.
ತಂಗಿ, ಈ ಎರಡು ಕಣ್ಣುಗಳಿಗೆ ಯಾವುದೇ ಕಳಂಕ ಬರದಂತೆ ಕಾದುಕೊಂಡು ಹೋಗುವುದು ನಿನ್ನ ಕರ್ತವ್ಯ. ಶ್ರೀಮಂತ ವರವನ್ನು ನೋಡಿ ನಿನ್ನ ಮದುವೆ ಮಾಡಿ ತುಪ್ಪತ್ತಿಗೆ ಮೇಲೆ ತೇಲಾಡಿಸುವಂತೆ ಮಾಡುವುದು ಈ ನಿನ್ನ ಅಣ್ಣಂದಿರ ಕರ್ತವ್ಯಮ್ಮ. ಅಣ್ಣ ಹೋಗ್ಲಿ ಬಿಡ್ರಿ.